ನೀರು ಬರ್ತೈತೆ, ವಿಶ್ವಾಸದಿಂದ ಇದ್ದೀನಿ. ಮೇಲೆ ಮಳೆ ಆಗತ್ತಾ, ಡ್ಯಾಮ್ ತುಂಬುತ್ತಂತ ವಿಶ್ವಾಸದಿಂದ ಇದ್ದೀನಿ. ಈ ಸತೆ ನಮ್ಮ ಭಾಗದ ರೈತರಿಗೆ ನೀರು ಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ. ವಿಜಯನಗರ ಇರ್ಬೋದು, ರಾಯಬಸವ ಇರ್ಬೋದು, ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ಮೇಲ್ಭಾಗ ಇರ್ಬೋದು, ಕೆಳಭಾಗ ಇರ್ಬೋದು, ಎಲ್ಲದಕ್ಕೂ ಎಸ್ ಟೈಮ್ ಐತೆ. ಇನ್ನು ನಮ್ಮ ಕಾಲಾವಕಾಶ ಐತೆ. ಡೆಫಿನೆಟ್ಲಿ ನಿಮ್ಮ ಆಸೆ ಪಟ್ಟಂಗೆ, ನಮ್ಮ ಭಾಗದ ರೈತರ ಆಸೆ ಪಟ್ಟಂಗೆ ಡ್ಯಾಮ್ ತುಂಬುತ್ತಂತ ವಿಶ್ವಾಸ ಇದೆ. ಅದ್ರ ಬಗ್ಗೆ ಚರ್ಚೆ ಮಾಡಿ ಒಂದು ನಿಮ್ಮ ಹತ್ರ ಹೇಳಿ ಅದನ್ನು ನೀರು. ನಾಡಗೌಡರು ಹೋಗಿ ಮೊನ್ನೆ ಮಾತಾಡಿದ್ರು. ನಾಡಗೌಡರು ನಿನ್ನೆ ಹೋಗಿದ್ರು, ನನಗೂ ಫೋನ್ಯಾಗ ಮಾತಾಡಿದ್ರು. ನಾಡಗೌಡರು ಹೇಳಿದಂಗೆ ಕೇಳಕ್ ಆಗಲ್ಲ. ನಮ್ಮ ಕೆನಾಲ್ ನಮಗ್ ಗೊತ್ತಿಲ್ಲ. ನಾಡಗೌಡ್ರದ್ದು ಕೊಡುಗೆ ಏನೈತೆ? ಬರೇ ಬೆಳೆದು ನೀರಿನಾಗ ರಾಜಕಾರಣ ಮಾಡ್ಕಂತ ಹೊಂಟು ಬಿಡ್ತಾರ. ಬೇರೆ ಕೆಲ್ಸ ಇಲ್ಲ ಸರ್. ಕೆನಾಲ್ ಇನ್ನ 2 ದಿವಸ ರೆಡಿ ಆಗತ್ತ ಸರ್. ಈಗ ಯಾವಾಗ ಜರ್ದೈತೆ? ಕುಡಿಯ ನೀರಿಂದು ನೀರ್ ಬಿಟ್ಟದ್ನೆ ಜರ್ದೈತೆ. ಹೌದಾ? ಏನ್ ಹಂಗ ಸುಮ್ಮನೆ ಎಲ್ಲಾರು ಮಾತಾಡೋದು? ಏನ್ ನಾಡಗೌಡರಿಗೆ ಗೊತ್ತೈತೆ? 6 ತಿಂಗಳ ಮುಂಚಿತ ಕೆನಾಲ್ ಹೊಡದೈತೆ ಅದು ಸರ್. ಅಧಿಕಾರಿಗಳು ಹೇಳಿದ್ದಲ್ರಿ, ಕೇಳ್ರಿ. ನಾನು ಹೇಳ್ತೀನಿ, ನನ್ನ ಕ್ಷೇತ್ರದಂದು ಕೆನಾಲ್ ಕುಡಿಯ ನೀರಿಂದು ನೀರ್ ಬಿಟ್ಟದ್ನೆ ಜರ್ದೈತೆ. ಅವಾಗ ನೀರ್ ಕಟ್ ಮಾಡಕ್ ಆಗತ್ತಾ? ಏನು ಗೊತ್ತೈತೆ ನಾಡಗೌಡರಿಗೆ? ಸುಮ್ಮನೆ ನಮ್ಮ ಹತ್ರ ಬಂದ್ರ ಕೆನಾಲ್ ಮೇಲೆ ನಿಂತು ಮಾತಾಡಿದ್ರ ಹೋದ್ರನ. ನನಗ್ ಗೊತ್ತೈತಿ ಸರ್. ನಾನು ಮಾತಾಡಿದ್ದೀನಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ. ಕುಡಿಯ ನೀರು ಬಿಟ್ಟದ್ನಾಗ ಜರ್ದೈತಿ ಕೆನಾಲ್. ಅದನ್ನ ಈಗ ನಾವು 2-3 ದಿವಸ ಕುಡಿಯ ನೀರು ಮೊನ್ನೆ ತೆಗೆದ್ವಿ. ಎಷ್ಟು ದಿವಸ ಆಯ್ತು ತೆಗೆದು? 3-4 ದಿವಸ ಆಯ್ತು. ಏನ್ ನಾಡಗೌಡ್ರು ಮಾತಾಡಿದ್ರೆ ಕೇಳ್ಬಿಡ್ಬೇಕ? ನಾಡಗೌಡ್ರದ್ದು ಇದ್ದಂಗೆ ಏನ್ ಮಾಡ್ರ ಗೊತ್ತಿಲ್ಲ ನನಗ. ಮೀಡಿಯಾದವ್ರು ಮಾತಾಡ್ಸೋದು ಎದ್ದೋಗಿದ್ ಗೊತ್ತಿಲ್ಲ ನಮ್ಗೆ, ನಿಮ್ಗೆ ಗೊತ್ತಿಲ್ಲ, ನನಗ್ ಗೊತ್ತಿಲ್ಲ. ನೋಡ್ರಿ, ನಾನು ಹಂಗೆ ಎದ್ದು ಓಡೋದು ಗಿರಕ್ಕೆ ನಾನಲ್ಲ. ನಾನು ಕುಂದಿರ್ತೀನಿ, ಫೇಸ್ ಮಾಡ್ತೀನಿ, ರೈತರಿಗೆ ನೀರು ಕೊಡ್ತೀನಿ ಅಂತ ಹೇಳ್ತೀನಿ, ಅಧಿಕಾರಿಗಳನ್ನ ತಿದ್ದಿ ಕೇಸ್ ಕೆಲಸ ಮಾಡಿಸಿರ್ತೀನಿ. ಇದೆ ಮುಂದಿನ ದಿನಮಾನದೊಳಗ ರಾಮಲಿಂಗಾರೆಡ್ಡಿ ಅವರು ಇದ್ರದ್ದು ಜಲಸಂಪನ್ಮೂಲ ಸಚಿವರು ಅದಾರ. ಅವ್ರ ಜೊತೆ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ನಾನು. ಮುಂದಿನ ದಿನಮಾನದೊಳಗೆ ನೆಕ್ಸ್ಟ್ ಈ ಬೆಳೆ ಆದ್ಮೇಲೆ ಪೂರ್ಣ ಪ್ರಮಾಣದೊಳಗ ಲೆಫ್ಟ್ ಬ್ಯಾಂಕ್ ಏನಾದ್ರು ಮಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಮಾಡಿಸಿ ಆದಷ್ಟು ಬೇಗ ಅದಕ್ಕೆ ದುಡ್ಡು ಕೊಟ್ಟು ಕೆಲಸ ಮಾಡಿ. ಈಗ ಅಧ್ಯಕ್ಷರನ್ನ 2-3 ದಿವಸದೊಳಗೆ ICC ಅಧ್ಯಕ್ಷರು ಮಾಡ್ತಾರ. ನಾನು ಮೊದಲು ICC ಅಧ್ಯಕ್ಷ ಇದ್ದೆ. ಈ 4 ಜಿಲ್ಲೆ ಒಳಗೆ ಯಾರನ್ನ ಬೇಕಾದ್ರೂ ಮಾಡ್ಬೋದು. ಯಾರನ್ನ ಮಾಡ್ತಾರಂತ ನನಗೂ ಗೊತ್ತಿಲ್ಲ. ICC ಅಧ್ಯಕ್ಷ ಆದ್ಮೇಲೆ ನಮಗೆ ಟೈಮ್ ಇದೆ ಸರ್. ಬಹಳ ಅವಸರ ಮಾಡೋದು ಅವಶ್ಯಕತೆ ಇಲ್ಲ. 12ನೇ ತಾರೀಕಿಗೆ ನನಗೂ ಟೆಂಟೇಟಿವ್ಲಿ 12ನೇ ತಾರೀಕಿಗೆ ಮಾಡ್ತಾರ ಅಂತ ನನಗೂ ಮಾಧ್ಯಮದೊಳಗೆ ನೋಡಿದ್ದು, ಕೇಳಿದ್ದು. ನೋಡೋಣ, ಆದಷ್ಟು ಬೇಗ ನಾನು ಮಾಡಿಸ್ಬೇಕಂತ ಆಸೆಯನ್ನು ಪಟ್ಟಿದ್ದೆ. ನಮ್ಮ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಯಾವಾಗಲೂ ಕ್ರಿಯಾಶೀಲರು ಮತ್ತು ಎಲ್ಲರ ಪರ ಚಿಂತನೆಯನ್ನು ಮಾಡೋಂಥವ್ರು. ಆ ರೀತಿ ಏನಿಲ್ಲ. ಇವತ್ತು ನೀವು ಸಚಿವ ಸಂಪುಟವನ್ನ ಒಂದ್ಸತಿ ಕಣ್ಣಾಡಿಸ್ರಿ. ಅತಿ ಹೆಚ್ಚು SC ಮಿನಿಸ್ಟರ್ ಆಗಿದ್ದು ಇತಿಹಾಸ. 7 ಅಹಿಂದದವ್ರು ಎಷ್ಟಿದಾರೆ ಅಂತ ತೆಗಿರಿ, ಹಿಂದುಳಿದ ವರ್ಗದವ್ರು ಎಷ್ಟಿದಾರೆ ಅಂತ ತೆಗಿರಿ. ST 3 ಮತ್ತೆ ಬೇರೆ ಬೇರೆ ಸಮಾಜದವರು, ಲಿಂಗಾಯತರು, ಒಕ್ಕಲಿಗರು, ಅಲ್ಪಸಂಖ್ಯಾತರು ಎಲ್ಲರೂ ಬಹಳ ಅತಿ ಹೆಚ್ಚು ಅವಕಾಶಗಳನ್ನು ಕ್ಯಾಬಿನೆಟ್ ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಆಗಂತದ್ದು ಸಹಜ. ಇದು ಕಾಂಗ್ರೆಸ್ ಪಕ್ಷ ಬಹಳ ದೊಡ್ಡ ಪಕ್ಷ, ಸಾಗರ ಇದ್ದಂಗಿದು. ಅಂತದ್ರೊಳಗೆ ಇಷ್ಟಕ್ಕೊಂದು ಜನ ಕೊಟ್ಟರಲ್ಲ, ಅದು ಬಹಳ ಮೆಚ್ಚುವಂಥದ್ದು. ಟಿವಿ ಅದು ಯಾರಿಗೆ ಕೊಟ್ಟಿಲ್ಲ, ಇವ್ರಿಗೆ ಕೊಟ್ಟಿಲ್ಲ ಅಂತ ನನ್ನಂತ್ರ ಇಲ್ಲ. ಅದು ನಾನ್ ಕೊಡವಲ್ಲ, ಹೈಕಮಾಂಡ್ ಕೊಡಲ್ಲ ಸರ್. ನಾನು ಯಾವ ಖಾತೆನೂ ಕೇಳಕತ್ತಿಲ್ಲ. ನಾನು ಕೊಟ್ಟ ಖಾತೆಯನ್ನ ಜವಾಬ್ದಾರಿಯಿಂದ ನಿರ್ವಹಿಸ್ತೀನಿ. ಯಾವ ಖಾತೆ ಕೊಟ್ಟರು ಗೊತ್ತಿಲ್ಲ. ನೋಡಿ, ರಾಯರೆಡ್ಡಿ ಸಾಹೇಬ್ರಿಗೆ ನನಗ ಟ್ಯಾಲಿ ಮಾಡಬೇಡ್ರಿ. ರಾಯರೆಡ್ಡಿ ಸಾಹೇಬ್ರು ಇಸ್ ಮೋಸ್ಟ್ ಸೀನಿಯರ್. ಆದ್ರೂ ವಯಸ್ಸನ್ನ ಕೌಂಟ್ ಮಾಡ್ತಾರೆ. ಹಿಂಗಾಗಿ ಅವ್ರ ವಯಸ್ಸಿನಾಗ ಸೀನಿಯರು.
ನನ್ನ ಮತ್ತು ರಾಯರೆಡ್ಡಿ ಸಾಹೇಬ್ ಕೊಟ್ಟು ಮಾಡ್ಬೇಡ್ರಿ ದಯಮಾಡಿ. ಅದಕ್ಕೆ ನಾನು ಸಣ್ಣವನೇ, ನಾನು ತತ್ವದೊಳಗ ಹೊಂಟೀನಿ. ನನಗಿಂತ ಸಂಸ್ಕೃತಿ ಬಗ್ಗೆ ಅವ್ರು ಮಾತಾಡೇ ಇಲ್ಲ ರೀ. ಒಂದ್ ನಿಮಿಷ ಸರ್, ಇದ್ರ ಬಗ್ಗೆ ನಾನು ಹೇಳಕತ್ತಿದ್ದು ನಂಜನಮಠರು ನಾನು ಮಾತಾಡಿದ್ದೆ ಬೇರೆ, ಅದ್ರಾಗ ಬಂದಿದ್ದೆ ಬೇರೆ ಅಂತ. ಅದನ್ನ ಅದು ಮಾಡ್ಯಾರೇನ ನೋಡ್ಬೇಕು. ನನಗೆ ಜವಾಬ್ದಾರಿ ನನಗೆ ಯಾವ ಇಲಾಖೆ ಮೇಲೆ ಒಲವಿಲ್ಲ. ಎಲ್ಲಾ ಇಲಾಖೆಯೊಳಗೆ ಯಾವ ಇಲಾಖೆ ಕೊಟ್ರೆ ಜವಾಬ್ದಾರಿ 100%. ನಾನು ಹಿಂದುಳಿದ ವರ್ಗದೊಳಗ ವರದಿ ತಗೊಂಡಿನಿ, ವರದಿ ಆದೇಶ ಮಾಡಿದ್ದೀನಿ. ಹಿಂದುಳಿದ ವರ್ಗದೊಳಗ ಅತಿ ಹೆಚ್ಚು ಹಿಂದುಳಿದ ವರ್ಗದೊಳಗ ಐಡೆಂಟಿಫೈ ಮಾಡಿ ಅತಿ ಹೆಚ್ಚು ಹಾಸ್ಟೆಲ್ಗಳನ್ನು ಕೊಟ್ಟಿದ್ದೀನಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಒಳಗ ಈ ರಾಜ್ಯದೊಳಗ ಎಲ್ಲರದು ಬೇಡಿಕೆ ಇತ್ತು. ಭುವನೇಶ್ವರಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡೋದು ಹಿಸ್ಟ್ರಿ ಅಂತವೆಲ್ಲ. ಮತ್ತು 3 ವರ್ಷದೊಳಗ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅನೌನ್ಸ್ ಮಾಡಿದ ಮೇಲೆ ಪತ್ರಕರ್ತರಿಗೆ ಸಿಗ್ತಿದ್ದಿಲ್ಲ ಮಂತ್ರಿಗಳು. ಬಟ್ ನಾನು ಪತ್ರಕರ್ತರ ಮುಂದೆ ನಿಂತಿದ್ದೀನಿ, ಇಷ್ಟಕ್ಕೆಲ್ಲ ಮಾಡಿದ್ದೀನಿ. ನನಗೆ ತೃಪ್ತಿ ಐತಿ. ಅದನ್ನು ಇನಾಗ್ರೇಟ್ ಮಾಡ್ತೀನಿ. ಆ ಇಲಾಖೆ ಮಂತ್ರಿಗಳು ಯಾರಾಗ್ತಾರ ನೋಡೋಣ, ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀವಿ. ನಾನು ಯಾವ ಇಲಾಖೆ ಕೊಟ್ರು ಅದನ್ನ ಇಂಟ್ರೆಸ್ಟ್ ಇಂದ ಕೆಲಸ ಮಾಡ್ತೀನಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.